ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಯಾವುದೇ ಶಾಲೆಯ ಭೌತಿಕ ಪರಿಸರವು ವಿದ್ಯಾರ್ಥಿಯ ಕಲಿಕೆಯ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಶಾಲೆಯ ಆವರಣ ಮತ್ತು ಕೊಠಡಿಗಳ ಗೋಡೆಗಳು ಈ ಹಿಂದೆ ಬಣ್ಣವಿಲ್ಲದೆ ಶಿಥಿಲಗೊಂಡು ಮೌನವಾಗಿದ್ದವು. ಈ ಗೋಡೆಗಳನ್ನು ಕೇವಲ ರಕ್ಷಣಾತ್ಮಕ ರಚನೆಗಳನ್ನಾಗಿ ನೋಡದೆ ಅವುಗಳನ್ನು ಕಲಿಕೆಯ ಪ್ರಕ್ರಿಯೆಯ ಭಾಗವನ್ನಾಗಿ ಮಾಡುವ ಉದ್ದೇಶದಿಂದ ಮಾತನಾಡುವ ಗೋಡೆಗಳು ಎಂಬ ಪರಿಕಲ್ಪನೆಯಡಿ ಅವುಗಳಿಗೆ ಜೀವ ತುಂಬುವ ಪ್ರಯತ್ನ ಮಾಡಲಾಗುತ್ತಿದೆ. ಪರಿಸರದ ಸದ್ಬಳಕೆ. ಶಾಲೆಯ ಒಳಾಂಗಣ ಮತ್ತು ಹೊರಾಂಗಣದ ಗೋಡೆಗಳನ್ನು ಶೈಕ್ಷಣಿಕ ಪರಿಕರಗಳಾಗಿ ಅಂದರೆ TLMಗಳಾಗಿ ಪರಿವರ್ತಿಸುವುದು ನಮ್ಮ ಉದ್ದೇಶವಾಗಿತ್ತು. ದೃಶ್ಯ ಕಲಿಕೆಯನ್ನು ಉತ್ತೇಜಿಸುವುದು. ಪಠ್ಯ ಪುಸ್ತಕದ ಸಂಕೀರ್ಣ ವಿಷಯಗಳನ್ನು ಚಿತ್ರಗಳ ಮೂಲಕ ಸರಳೀಕರಿಸಿ ಮಂಡಿಸುವುದು. ಶಾಲೆಯ ವಾತಾವರಣವನ್ನು ಆಕರ್ಷಕವಾಗಿ ಮತ್ತು ಮಕ್ಕಳ ಸ್ನೇಹಿಯಾಗಿ ರೂಪಿಸುವುದು. ತರಗತಿಯ ಹೊರತಾಗಿಯೂ ಮಕ್ಕಳು ಆಟವಾಡುತ್ತಾ ಮತ್ತು ಓಡಾಡುತ್ತಾ ಕಲಿಕೆಯನ್ನು ಮುಂದುವರಿಸಲು ಅವಕಾಶ ಕಲ್ಪಿಸುವುದು. ಈ ದೃಷ್ಟಿಕೋನದಿಂದ ವೈಜ್ಞಾನಿಕವಾಗಿ ಅನುಷ್ಠಾನಗೊಳಿಸಲಾಗಿದೆ. ತರಗತಿವಾರು ಪಠ್ಯಕ್ರಮದ ಪ್ರಮುಖ ಅಂಶಗಳನ್ನು ಅಂದರೆ ಗಣಿತದ ಸೂತ್ರಗಳು, ವಿಜ್ಞಾನದ ರೇಖಾಚಿತ್ರಗಳು, ಭಾಷಾ ಕೌಶಲ್ಯಗಳು, ನಕ್ಷೆಗಳನ್ನು ಆಯ್ಕೆ ಮಾಡಲಾಗಿದೆ. ಶೈಕ್ಷಣಿಕ ತಜ್ಞರ ಸಲಹೆಯಂತೆ ಮಕ್ಕಳ ಗ್ರಹಿಕಾ ಮಟ್ಟಕ್ಕೆ ಅನುಗುಣವಾಗಿ ಚಿತ್ರಗಳ ಗಾತ್ರ, ಬಣ್ಣ ಮತ್ತು ವಿಷಯದ ಸಾಂದ್ರತೆಯನ್ನು ನಿರ್ಧರಿಸಲಾಗುತ್ತದೆ. ಶಿಥಿಲಗೊಂಡ ಗೋಡೆಗಳನ್ನು ಸ್ವಚ್ಛಗೊಳಿಸಿ ವಿಷಯಾಧಾರಿತ ಚಿತ್ರಗಳನ್ನು ಅಳವಡಿಸುವ ಮೂಲಕ ಗೋಡೆಗಳನ್ನು ದೃಶ್ಯ ಮಾಧ್ಯಮದ ಶಿಕ್ಷಕರನ್ನಾಗಿ ರೂಪಿಸಲಾಗಿದೆ. ದೃಶ್ಯ ಸಂಕೇತಗಳ ಮೂಲಕ ಕಲಿಯುವ ವಿಷಯಗಳು ಮೆದುಳಿನಲ್ಲಿ ದೀರ್ಘಕಾಲದವರೆಗೆ ನೆನಪಿನಲ್ಲಿ ಉಳಿಯುತ್ತವೆ. ತರಗತಿಯ ಮಿತಿಯನ್ನು ದಾಟಿ ಶಾಲೆಯ ಪ್ರತಿಯೊಂದು ಮೂಲೆಯೂ ಕಲಿಕೆಯ ಕೇಂದ್ರವಾಗಿದೆ. ಇಂದು ಮಕ್ಕಳಿಗೆ ಅಪ್ರಜ್ಞಾಪೂರ್ವಕ ಕಲಿಕೆಗೆ ದಾರಿ ಮಾಡಿಕೊಟ್ಟಿದೆ. ಚಿತ್ರ ಜೋಡಣೆಯಿಂದಾಗಿ ಮಕ್ಕಳು ವಿಜ್ಞಾನ, ಗಣಿತ ಮತ್ತು ಸಮಾಜ ವಿಜ್ಞಾನದ ನಡುವಿನ ಸಂಬಂಧವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ. ಗೋಡೆಗಳು ಈಗ ಶಿಕ್ಷಕರಂತೆ ಮಕ್ಕಳೊಂದಿಗೆ ಸಂವಾದ ಮಾಡುತ್ತಿವೆ. ಇದು ಮಕ್ಕಳಲ್ಲಿ ಕುತೂಹಲ ಮತ್ತು ಕಲಿಯುವ ಉತ್ಸಾಹವನ್ನು ಹೆಚ್ಚಿಸಿದೆ. ಶಾಲೆಯ ಸೌಂದರೀಕರಣಕ್ಕಾಗಿ ಶಿಥಿಲಗೊಂಡಿದ್ದ ಗೋಡೆಗಳಿಗೆ ಹೊಸ ರೂಪ ಬಂದಿರುವುದರಿಂದ ಶಾಲೆಯ ಸೌಂದರ್ಯ ಮತ್ತು ಘನತೆ ಹೆಚ್ಚಿದೆ. ತಮ್ಮ ಶಾಲೆಯ ಗೋಡೆಗಳ ಮೇಲೆ ಕಲಿಕಾಂಶಗಳಿರುವುದು ಮಕ್ಕಳ ಕಲಿಕೆಯ ಬಗ್ಗೆ ಹೆಮ್ಮೆ ಮತ್ತು ಜವಾಬ್ದಾರಿಯನ್ನು ಮೂಡಿಸುತ್ತಿದೆ. ಶಾಲೆಯ ಗೋಡೆಗಳನ್ನು ಕೇವಲ ಅಲಂಕಾರಕ್ಕೆ ಬಳಸದೆ ಅವುಗಳನ್ನು ಒಂದು ಅತ್ಯುತ್ತಮ ಕಲಿಕಾ ಸಾಧನವನ್ನಾಗಿ ಬಳಸಿಕೊಂಡಿರುವುದು ಶಿಕ್ಷಣದ ಗುಣಮಟ್ಟ ಸುಧಾರಣೆಗೆ ಪ್ರಮುಖ ಮೈಲುಗಲ್ಲಾಗಿದೆ. ಈ ಮಾದರಿಯು ಮಕ್ಕಳ ಕಲಿಕಾ ವೇಗವನ್ನು ಹೆಚ್ಚಿಸುವುದಲ್ಲದೆ ಶಾಲೆಯನ್ನು ಒಂದು ಜೀವಂತ ಕೇಂದ್ರವನ್ನಾಗಿ ಸುಲಿಸಿ ತನ್ನನ್ನೇ ತಾನು ಮುಚ್ಚಿಕೊಂಡು ಹೋಗಿದ್ದ ಇಂದು ಗೋಡೆಗಳು ಮೌನ ಮುರಿದು ಮಾತನಾಡಲು ಆರಂಭಿಸಿವೆ.
ವೀಕ್ಷಣೆಗೆ ಮಾತ್ರ ಸೀಮಿತವಾಗಿದ್ದ ಗೋಡೆ ಇಂದು ಶಿಕ್ಷಕನಾಗಿ ಮಕ್ಕಳ ಕಲಿಕೆಗೆ ಸಹಕಾರಿಯಾಗಿದೆ. ಇದು ಮಕ್ಕಳ ಒಡನಾಡಿಯಾಗಿ ಪ್ರತಿನಿತ್ಯ ಮಕ್ಕಳೊಂದಿಗೆ ಮಾತನಾಡಲು ಆರಂಭಿಸಿದೆ. ಇದೇ ತಾನೇ ಬದಲಾವಣೆ ಎಂದರೆ ತುಂಬ ಖುಷಿ ಅನಿಸುತ್ತಿದೆ. ಎಲ್ಲರಿಗೂ ನಮಸ್ಕಾರಗಳು.